ಚಿತ್ರದುರ್ಗ ನಗರಸಭೆ ಉಪಾಧ್ಯಕ್ಷೆ ಸ್ಥಾನಕ್ಕೆ ಶ್ರೀದೇವಿ ಚಕ್ರವರ್ತಿ ರಾಜೀನಾಮೆಯನ್ನು ನೀಡಿದ್ದಾರೆ. ಸ್ವಚ್ಛತೆ, ಪ್ಲಾಸ್ಟಿಕ್ ಬಳಕೆ ಕುರಿತು ಪ್ರಶ್ನೆಯನ್ನ ಮಾಡಿದ್ದ ಶ್ರೀದೇವಿ ಚಕ್ರವರ್ತಿ ರಾಜೀನಾಮೆ ನೀಡಿದ್ದಾರೆ. ಸ್ವಚ್ಛತೆ, ಪ್ಲಾಸ್ಟಿಕ್ ಬಳಕೆ ಕುರಿತು ಶ್ರೀದೇವಿ ಚಕ್ರವರ್ತಿ ಪ್ರಶ್ನೆ ಮಾಡಿದ್ರು. ಸಾಮಾನ್ಯ ಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಸಾಧ್ಯತೆ ಎಂದು ಆರೋಪ ವ್ಯಕ್ತವಾಗಿತ್ತು. ಅವಿಶ್ವಾಸಕ್ಕೂ ಮುನ್ನ ರಾಜೀನಾಮೆ ನೀಡಿದ್ದಾರೆ ಶ್ರೀದೇವಿ ಅವರು. ಚಿತ್ರದುರ್ಗ ಡಿಸಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ಈಗಾಗಲೇ ಶ್ರೀದೇವಿ ಚಕ್ರವರ್ತಿ ಅವರು. ನಗರಸಭೆ ಕಮಿಷನರ್ ಚೇಂಬರ್ನಲ್ಲಿ ಶ್ರೀದೇವಿ ಚಕ್ರವರ್ತಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ಕುರಿತು ಸಾಮಾನ್ಯ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ರಂತೆ ಶ್ರೀದೇವಿ ಚಕ್ರವರ್ತಿ. ಆದರೆ ಅವಿಶ್ವಾಸ ನಿರ್ಣಯ ಸಾಧ್ಯತೆ ಎಂದು ಆರೋಪ ವ್ಯಕ್ತವಾಗಿತ್ತು. ಹೀಗಾಗಿ ಚಿತ್ರದುರ್ಗ ನಗರಸಭೆ ಉಪಾಧ್ಯಕ್ಷೆ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ನಿಮ್ಗೊಂದು ಕೊಡ್ತಾ ಇದೀವಿ ಅಷ್ಟೇ. ಟಾಪಿಕ್ ಕೊಡ್ತಾ ಇದ್ದೀವಿ, ನಿಮಗೆ ಕೊಡ್ತೀವಿ. ಅಲ್ಲ, ನಾವು ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ, ರಿಸೀವ್ ಮಾಡ್ಕೊಳ್ಳಿ. ಅಲ್ಲ, ರಿಸೀವ್ ಮಾಡ್ಕೊಳ್ಳಿ, ನೀವು ಫಾರ್ವರ್ಡ್ ಮಾಡಿ. ಜಿಲ್ಲಾಧಿಕಾರಿ ಬಗ್ಗೆ ಇದು ಮಾಡಿದ್ನಲ್ವಾ, ಮತ್ತೆ ಅವಿಶ್ವಾಸ ತಂದಿದ್ದಾರೆ. ಅದಕ್ಕೆ ನಾವೆಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ಮೇಲೆ ಅವಿಶ್ವಾಸ ತಂದಿದೆ. ಅದಕ್ಕೆ ನಾನು ಅವರು ಅವಿಶ್ವಾಸಕ್ಕಿಂತ ನಾನು ಸ್ವಯಂವಾಗಿ ರಾಜೀನಾಮೆ ಕೊಡ್ತೀನಿ. ಯಾವ ಉದ್ದೇಶಕ್ಕೆ ಮೇಡಮ್? ಯಾವ ಉದ್ದೇಶಕ್ಕೆ? ರಾಜಕೀಯ ಉದ್ದೇಶಕ್ಕೆ. ನೀವೇನು ಇದು ಮಾಡಿದ್ರಿ? ಪ್ಲಾಸ್ಟಿಕ್ ನಾನು ಮೇನ್ ಮಾರ್ಕೆಟ್ ಎಲ್ಲ ಸ್ವಚ್ಛತೆ ಬಗ್ಗೆ, ಪ್ಲಾಸ್ಟಿಕ್ ಬಗ್ಗೆ, ಆಮೇಲೆ ಅದು ಆಮೇಲೆ ಜಕಾತಿ ಎಲ್ಲ ತೆಗ್ಸಿದ್ರಲ್ವಾ, ಅದೆಲ್ಲ ಸ್ವಲ್ಪ ಜನಕ್ಕೆ ನೋವಾಗಿದೆ. ಮತ್ತೆ ಅಲ್ಲಿಂದ ಮಾರ್ಕೆಟ್ ಕ್ಲೀನ್ ಮಾಡಿಸೋದಕ್ಕೆ ಅಲ್ಲಿನ ಕೆಲವೊಬ್ರು ನಾವು ಅಲ್ಲಿ ನಿಂತ್ಕೊಂತೀವಿ ಅನ್ನೋ ಎಲೆಕ್ಷನ್ಗೆ ಅನ್ನೋ ರೀತಿಯಲ್ಲಿ ಮೊನ್ನೆ ಮೀಟಿಂಗಲ್ಲೆಲ್ಲ ಮಾತಾಡಿದ್ರು. ಯಾರು ಮೇಡಮ್ ಈಗ ಅವಿಶ್ವಾಸ ತಂದಿದ್ರು? ಯಾರು ಮೇನ್ ಕಾರಣ? ರಾಜಕಾರಣಿಗಳು. ನಿಮ್ಗೆ ಗೊತ್ತೇ ಇದ್ದಲ್ಲ ಯಾರು ರಾಜಕಾರಣಿಗಳು ಅಂದ್ರೆ ಯಾರು? ಎಲ್ಲರೂ. ನೀವು ಯಾರಿಗೆ ಇಲ್ಲೇನಂದ್ರು ಕಮಿಷನರ್?